ಎಲ್ಲರಿಗೂ ನಮಸ್ಕಾರ. ತೊಗರಿಕಾಳು ಸಾಂಬಾರು, ಹಸಿ ತೊಗರಿಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ಏನೇನು ಬೇಕು ಅದಕ್ಕೆ ಸಾಮಾನು ಅಂತ ನೋಡೋಣ. ಅಂದರೆ ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಹಸಿ ತೊಗರಿಕಾಳು ಒಂದು ಬಟ್ಲಲ್ಲಿ, ಹುಣಸೆ ಹುಳಿ, ನನಗೆ ಬೇಕಾಗಿರೋದು ಒಂದು 4 ತರಕಾರಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತಗೊಳ್ಳಿ. ಚೊಟ್ಟು, ಕ್ಯಾರೆಟು, ಆಲೂಗೆಡ್ಡೆ, ಟೊಮೊಟೊ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಇರೋ ಇಂಗ್ರೀಡಿಯೆಂಟ್ಸು. ನಿಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿನ ತಗೊಳ್ಳಿ. ಸಾಂಬಾರು ಸೊಪ್ಪು, ಕಾಯಿ ತುರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಈ ತರಕಾರಿನ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಒಗ್ಗರಣೆ ಹಾಕುವಾಗ ಈ ತರಕಾರಿ ಬೇಯಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಹಂಗಾಗಿ ನಾನು ಎಲ್ಲ ತರಕಾರಿನೂ ಕಾಳು ಸಮೇತ ಒಂದು 2 ವಿಷಲ್ ಆಗುವಷ್ಟು ಮೊದಲೇ ಕೂಗಿಸ್ಕೊಂತೀನಿ. ಹಾಗೆ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಜೀರಿಗೆ, ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೊಂಬಿಟ್ಟು ಮಿಕ್ಸಿಲಿ ಆಡಿಸ್ಕೊಳ್ಳೋಣ. ಆವಾಗ ನಿಮಗೆ ಸಖತ್ ಟೇಸ್ಟ್ ಬರ್ತದೆ. ಈಗ ಒಂದು ಜಾರ್ಗೆ ಹಾಕೋಂತ ಇದ್ದೀನಿ. ಕಾಯಿ ತುರಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಕೂಡ ಹಾಕೋಂತ ಇದ್ದೀನಿ. ಈಗ ಬೆಂದಿರೋ ತರಕಾರಿನ ಒಂದು ಬಟ್ಲಿಗೆ ಹಾಕೋಂತ ಇದ್ದೀನಿ, ಒಂದು ಡಬ್ರಿ ಥರಕ್ಕೆ. ಈಗ ಒಗ್ಗರಣೆ ಹಾಕೊಳ್ಳೋಣ. ಮತ್ತು ಒಂದು ಸಾಂಬಾರು ಒಗ್ಗರಣೆ ಇದು. ಈಗ ಬೇಯಿಸಿರೋ ತರಕಾರಿ ಕೂಡ ಈಗ ಲೈಟಾಗಿ ಇದಕ್ಕೆ ಹಾಕೋಣ. ಅದ್ರಕ್ಕಿಂತ ಮುಂಚೆ ಒಂಚೂರು ಸಾಸಿವೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಎಣ್ಣೆ ಹಾಕೋಬೇಕು, ಕುಕ್ಕಿಂಗ್ ಆಯಿಲು. ಕರ್ಬೇವಿನ ಸೊಪ್ಪು ಹಾಕೋಂತ ಇದ್ದೀನಿ. ಗೊತ್ತಲ್ಲ ನಿಮ್ಗೆ ಹಳೆ ವೀಡಿಯೋದಲ್ಲಿ ಚಟಿ ಅಂದರೆ ಏನಾಗುತ್ತೆ ಅಂತ, ಹಂಗಂತ ಇದೆ ನೋಡಿ. ಕರ್ಬೇವಿನ ಸೊಪ್ಪು, ಟೊಮೊಟೊ, ಈರುಳ್ಳಿ ಇದು ಕೂಡ ನಾನು ಸಪ್ರೇಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ಸಪ್ರೇಟು ಈರುಳ್ಳಿ, ಇದನ್ನು ಟೊಮೊಟೊ ಅದು ಕೂಡ ಹಾಕ್ಕೊಂಡ್ರೆ ಸಾಂಬಾರ್ಗೆ ಇನ್ನೊಂಚೂರು ಟೇಸ್ಟ್ ಬರುತ್ತೆ. ನೀವು ಮಸಾಲೆ ರುಬ್ಕೊಳ್ಳೋಕ್ಕೂ ಕೂಡ ಈರುಳ್ಳಿ, ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿ ಟೇಸ್ಟ್ ಬರ್ತದೆ. ಮಿಕ್ಸ್ ಮಾಡೋಣ. 2 ಸೆಕೆಂಡ್ ಬಿಟ್ಟು ಇವಾಗ ತರಕಾರಿ ಬೆಂದಿದೆ ಅಲ್ಲ, ಅದನ್ನು ಹಾಕ್ಕೊಂಡು ನಾವು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. 2 ಸೆಕೆಂಡು. ತರಕಾರಿ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ. ನೀವು ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಬೇಯಿಸ್ತೀರಲ್ಲ, ಅವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ. ಈಗ ರುಬ್ಬಿರೋ ಮಸಾಲೆ ಕೂಡ ಹಾಕೊಳ್ಳೋಣ. ಈಗ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಅದು ಸಾಂಬಾರು ಪುಡಿ, ಖಾರ ಪುಡಿ ಎಲ್ಲ ಹಾಕಿದ್ನಲ್ಲ, ಇವಾಗ ಅದು ಟೇಸ್ಟಿಯಾಗಿ ಬರುತ್ತೆ. ಈಗ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನ ಇರ್ತೀರೋ ಆ ಜನದ ಮೇಲೆ ಡಿಪೆಂಡೆನ್ಸಿ ಆಗಿ ನೀರು ಹಾಕ್ಕೊಳ್ಳಿ. ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು, ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅದ್ರ ಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಕಲಸಿ ಚೆನ್ನಾಗಿ. ನಾನೊಂದು 5 ಜನಕ್ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ 5 ಹೊತ್ತು ಬೇಕು ಊಟ, ಹಂಗಾಗಿ ಮಾಡ್ಕೊಂಡಿದ್ದೀನಿ. ನೀರು 5 ಹೊತ್ತಿಗೆ ಅಂದರೆ ದಿನಕ್ಕೆ 5 ಸಲ ಅಲ್ಲ, 5 ಟೈಮಿಗೆ ಬೇಕು ಅಂತ. ಆಮೇಲೆ ಇವನೇನಪ್ಪ 5 ಸಲ ಉಣ್ತಾನ ದಿನಕ್ಕೆ ಅನ್ಕೋಬೇಡಿ. ಬ್ಯಾಚುಲರ್ಸ್ ಮನೇಲಿ ಅಡುಗೆ ಮಾಡೋ ರುಚಿನೇ ಬೇರೆ. ಅದು ಯಾರು ಟ್ರೈ ಮಾಡೋಕ್ಕೆ ಹೋಗಿರಲ್ಲ. ಟ್ರೈ ಮಾಡಿದ್ರೆ ನಿಜವಾಗ್ಲೂ ಹುಡುಗಿರಿಗಿಂತ, ಹೆಂಗಸ್ರಿಗಿಂತ ಹುಡುಗರೇ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಹೆಮ್ಮೆ ಆಗುತ್ತೆ. ಒಂಚೂರು ಖಾರ ಪುಡಿ ಹಾಕೋಂತ ಇದ್ದೀನಿ. ಆಮೇಲೆ ಎಲ್ಲರೂ ಹೇಳ್ಬೋದು ಲೇಡೀಸ್ ಮಾಡೋ ಅಷ್ಟು ಅಡುಗೆ ರುಚಿಯಾಗಿ ಬರಲ್ಲ ಅಂತ. ಆದರೂ ಹುಡುಗರಿಗೆ ಪಾತ್ರೆ ತೊಳೆಯೋದು ಒಂದು ಹಿಂಸೆ ಬಿಟ್ಟರೆ ಇನ್ನು ಮಿಕ್ಕಿದ್ದು ಅಡುಗೆ ಎಲ್ಲ ಸೂಪರಾಗಿ ಬರುತ್ತೆ. ಒಂಚೂರು ಹಿಂಗೆ ಹಾಕೋಂತ ಇದ್ದೀನಿ, ಡೈಜೆಷನ್ ಆಗಲಿ ಅಂತ. ಆಮೇಲೆ ಲೇಡೀಸ್ ನೋಡ್ತಿರೋರು ಅನ್ಕೊಬೋದು, ಏನಪ್ಪ ಇವರೇನ ಚೆನ್ನಾಗಿ ಮಾಡೋದು ಅಂತ. ಲೇಡೀಸು ಕೂಡ ಮಾಡ್ತಾರೆ, ಆದರೆ ಹುಡುಗರಲ್ಲಿ ಹಿಡನ್ ಟ್ಯಾಲೆಂಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ರುಚಿಗೆ ತಕ್ಕನಂತೆ ಉಪ್ಪು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ನಾನು ಇಷ್ಟು ದಿನ ನನ್ನಲ್ಲಿರೋ ಹಿಡನ್ ಟ್ಯಾಲೆಂಟ್ನ ನಾನೇ ಇಟ್ಕೊಂಡಿದ್ದೆ. ಇಷ್ಟು ದಿನ ಹೊರಗೆ ತಂದಿರಲಿಲ್ಲ. ಈಗ ಅದಕ್ಕೆ ಸಮಯ ಬಂದಿದೆ, ಹಂಗಾಗಿ ನಾನು ಕೂಡ ಅಡುಗೆ ಮಾಡೋದನ್ನ ಕಲ್ತಿದ್ದೀನಿ. ಟೇಸ್ಟು ಕೂಡ ಸೂಪರಾಗಿ ಬರ್ತಾಯಿದೆ. ನೀವು ಒಂದು ಸಲ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ರುಚಿ. ಖಾರ ಪುಡಿ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಒಂಚೂರು ಸಾಂಬಾರು ಸೊಪ್ಪು ಹಾಕೊಳ್ಳೋಣ ಅದರೊಳಗೆ.
ಹಾಕೊಂಬಿಟ್ಟು ಒಂದು 5 ನಿಮಿಷ 5 ರಿಂದ 10 ನಿಮಿಷ ಬೇಯಿಸಿದ್ರೆ ಮಸಾಲೆ ಇದೆಲ್ಲ ಹಿಡಿದ್ಬಿಡುತ್ತೆ, ಚೆನ್ನಾಗಿ ಬೇಯುತ್ತೆ ಸಾಂಬಾರು. ನೋಡಿ ಬೆಂದಿದೆ. ಹುಣಸೆ ಹುಳಿ ರಸ ಬಿಡ್ತಾ ಇದ್ದೀನಿ, ಅದ್ರೊಳಗೆ ಹಾಕ್ತಾ ಇದ್ದೀನಿ. ಆ ಹುಣಸೆ ಹುಳಿ ರಸ ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಹುಳಿ ಹುಳಿ ಇರಬೇಕಲ್ಲ ಸಾಂಬಾರು, ಹಂಗಾಗಿ ಆ ಕಡೆ ಕುಕ್ಕರಲ್ಲಿ ಅನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಂದಿದೆ. ಬಿಸಿ ಸಾಂಬಾರ್ ಜೊತೆ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆ ಅಮೃತ ತಿಂದಷ್ಟೇ ಸುಖ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಾಂಬಾರ್ ಜೊತೆ ಬರೋಣ.